ಇದೇ 20ನೇ ತಾರೀಕು ನಿಮಗೆ ಕೆಮಿಸ್ಟ್ರಿ ಫಸ್ಟ್ ಪಿ ಯು ಎಕ್ಸಾಮ್ ಐತಿ, ಆ್ಯನ್ಯುವಲ್ ಎಕ್ಸಾಮ್. ಅದ್ರ ಸಂಬಂಧ ಭಾಳ ಮಂದಿ ಕಮೆಂಟ್ ಮಾಡತ್ತೀರಿ ಫಸ್ಟ್ ಪಿ ಯು ಕೆಮಿಸ್ಟ್ರಿ ಪಾಸಿಂಗ್ ಪ್ಯಾಕೇಜ್ ಫಿಕ್ಸ್ ಕ್ವಶನ್ ವೀಡಿಯೋ ಮಾಡ್ರಂತ. ಅದ್ರ ಸಂಬಂಧ ನಾ ಈ ವಿಡಿಯೋ ಮಾಡತ್ತನು ಪಾಸಿಂಗ್ ಪ್ಯಾಕೇಜ್ ವೀಡಿಯೋ ಅಂತ. ಈ ವಿಡಿಯೋನ ನೀವು ಫುಲ್ಲಾಗಿ ನೋಡ್ರೆ ಆರಾಮಾಗಿ ಪಾಸ್ ಆಗ್ತೀರಾ, ಬರ್ದಿಟ್ಕೋರಿ. ಈ ವಿಡಿಯೋ ಮಾತ್ರ ನೀವು ಫುಲ್ಲಾಗಿ ನೋಡಬೇಕು, ನಾ ಹೇಳಿದ್ನ ಮಾಡಬೇಕು ವರ್ಕ್, ಅಂದ್ರೆ ಪಾಸ್ ಆಗಿ ಅದು ಪಕ್ಕಾ ಅಂತಂದು ತಿಳ್ಕೊರಿ. ಮತ್ತು ಯಾವ ವಿಡಿಯೋ ನೋಡೋ ಅವಶ್ಯಕತೆನೇ ಇರೋಂಗಿಲ್ಲ ನೀವು. ಆ್ಯಂಡ್ ಈ PDF ಲಿಂಕ ನಾನು ನಿಮ್ಗೆ ಕಮೆಂಟ್ ಬಾಕ್ಸ್ದಾಗ ಕೊಟ್ಟಿರ್ತಾನೆ, ಕಮೆಂಟ್ ಬಾಕ್ಸ್ ಹೋಗಿ ಚೆಕ್ ಮಾಡಿರಿ. ಕಮೆಂಟ್ ಅದ ಪಿನ್ ಆಗಂಗಿಲ್ಲ, ಸ್ವಲ್ಪ ಕೆಳಗಡೆದು ಹೋಗಿ ನಾನು ಕಮೆಂಟ್ ಚೆಕ್ ಮಾಡಿರಿ. PDF ಲಿಂಕ್ ಅಂತ ನಾ ಹಾಕಿರ್ತಾನು. ಆ್ಯಂಡ್ PDF ಹಂಗೆ ಓಪನ್ ಆಗಂಗಿಲ್ಲ, PDFಗೆ ಪಾಸ್ವರ್ಡ್ ಬೇಕಾಗೈತಿ. ಪಾಸ್ವರ್ಡ್ ಇಲ್ಲ PDF ಆವತ್ತು. ಅದ್ರ ಸಂಬಂಧ ಪಾಸ್ವರ್ಡ್ ನಾನು ಇದೇ ವಿಡಿಯೋದಾಗ ಕೊಟ್ಟಿರ್ತಾನು, ನೋಡ್ಕೋಬೇಕು ನೀವು. ಸ್ಕ್ರೀನ್ ಮ್ಯಾಗ ಒಂದೊಂದು ಪಾಸ್ವರ್ಡ್ ಬರತ್ತಿರ್ತಾವೆ, ನೋಡ್ಕೋತ ಹೋಗ್ರಿ. ಸ್ವಲ್ಪ ಟೈಮ್ ವೇಟ್ ಮಾಡಿರಿ, ಫುಲ್ ವಿಡಿಯೋ ನೋಡಿರಿ, ನಿಮಗೆ ಪಾಸ್ವರ್ಡ್ ಸಿಗ್ತೈತಿ. ಇಲ್ಲಾಂದ್ರೆ ಪಾಸ್ವರ್ಡ್ ಸಿಗಂಗಿಲ್ಲ. ವಿಡಿಯೋ ಸ್ಕ್ರೀನ್ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ನಾಗ ನಿಮಗೆ ಪಾಸ್ವರ್ಡ್ ಬರ್ತಿರ್ತಾವೆ. ಆ ಪಾಸ್ವರ್ಡ್ನ ನೀವು ಗೋಳೆ ಮಾಡಿ ಲಾಸ್ಟ್ PDF ಡೌನ್ ಮಾಡುವಾಗ ಅದನ್ನು ಹಾಕಿ ಡೌನ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಇದೊಂದು ವಿಡಿಯೋ ನೋಡ್ರಿ ಸಾಕು, ಪಾಸ್ ಆಗಿರ್ತಾ ಆತನು. ಒಂದು ನೀಟು ಸ್ಕಿಪ್ ಮಾಡೋದಿಲ್ಲ, ನೋಡಿರಿ, ಆರಾಮ್ ವರ್ಕ್ ಮಾಡಿರಿ, ಪಾಸ್ ಆಗ್ತೀರಿ. ಭಾಳ ಅಂದ್ರೆ ಭಾಳ ಈಜಿ ಐತಿ ಪಾಸಿಂಗ, ಏನಿಲ್ಲ. ಫಸ್ಟ್ ಕ್ವಶನ್ ನಿಮಗೆ ನೋಡ್ಕೋಬೋದು ಇಲ್ಲಿ. ಇವು 2 ಕ್ವಶನ್ ಏನಲ್ಲ ನಿಮಗೆ 3 ಮಾರ್ಕ್ಸ್ ಪಿಕ್ಸ್ ಅಂತ ಇಟ್ಕೋರಿ. ಇವು 2 ಮಾಡ್ಕೋಬೇಕು ನೀವು. ಈ 2 ಭಾಳ ವರ್ಷ ಆಯ್ತು. ಸಿಗ್ನಿಫಿಕೆಂಟ್ ಫೋರ್ ಕ್ವಾಂಟಮ್ ನಂಬರ್ ಇದೇನಿಲ್ಲ, ಇದು ಮಾತ್ರ ಪಿಕ್ಸ್ ಅಂದರೆ ಆ್ಯನ್ಯುವಲ್ ಎಕ್ಸಾಮ್ಗೆ ಇದ್ದೇ ಇರ್ತದೆ. ಇದನ್ನು ಮಾತ್ರ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗಬೇಡ್ರಿ. ನೋಡಿರಿ, ಇಲ್ಲೇ ನಿಮ್ಗೆ 6 ಮಾರ್ಕ್ಸ್ ಅದ. ಇವು 2 ಕ್ವಶನ್ ಪ್ರತಿ ವರ್ಷ ಬರ್ತಾವೆ ಆ್ಯನ್ಯುವಲ್ ಎಕ್ಸಾಮ್ಗೆ. ಕ್ವಾಂಟಮ್ ನಂಬರ್ ಏನಕ್ಕೆ ಮಿಸ್ ಆಗಂಗಿಲ್ಲ, ಅದ್ರ ಸಂಬಂಧ ಹೇಳ್ತಾನು. ಇವು 2 ನೀವೆಂತ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಇಲ್ಲೇ 6 ಮಾರ್ಕ್ಸ್ ಸಿಕ್ಕು. ನಿಮ್ಗೆ ಏನೂ ಇಲ್ಲ, ವಿಡಿಯೋ ನೋಡಿ ನಿಮ್ಗೆ ಆರಾಮ್ 25 to 30 ಮಾರ್ಕ್ಸ್ ಆರಾಮ್ ಈಜಿ ಆಗ್ತೀರಿ. MCQ ಬಿಟ್ಟು ಆರಾಮ್ ನೀವು 25 ತೊಗೋಬೋದು, 25 to 30 ತೊಗೋಬೋದು. ಇನ್ನು MCQ ಒಂದು ನೀವು 10-15 ಕರೆಕ್ಟ್ ಬರೆದ್ರೆ ನಿಮ್ಮದು 50 ತನಕ ಸ್ಕೋರ್ ಆಗೈತಿ. ಏನೂ ಇಲ್ಲ, ಇದೊಂದು ವಿಡಿಯೋ ಫುಲ್ ನೋಡ್ರಿ, ನೀವು ಒಟ್ಟು ಪ್ರಾಕ್ಟೀಸ್ ಮಾಡಿರಿ. ಆರಾಮಾಗಿ ಸ್ಕೋರು ಆಗೈತಿ, ಪಾಸಿಂಗು ಆಗೈತಿ. ಇವೆರಡು ಏನಲ್ಲ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದಾವೆ. ನಾ ಇಲ್ಲಿ ಯಾವ ತೆಳಗಡೆ ಲೈನ್ ಮಾರ್ಕ್ ಹಾಕಿದೆ ನೋಡ್ರಿ, ಇವೇನಲ್ಲ ಫುಲ್ ಇಂಪಾರ್ಟೆಂಟ್ ಅದಾವೆ. ನೆಕ್ಸ್ಟ್ ಇದೇನೈತಿಲ್ಲ ಸಿಗ್ಮಾ ಬಾಂಡ PI ಬಾಂಡ, ಇದು ಮಾತ್ರ ನಿಮ್ಗೆ ಕ್ವಶನ್ ಪರ್ ಚೆಕ್ ಮಾಡಿರಿ ನೀವು. ಪ್ರಿವಿಯಸ್ ಪಿಕ್ಸ್ ಕ್ವಶನ್ ಬರ್ತದೆ. ಏನದಲ್ಲ ಸಿಂಪಲ್ ಪಾಯಿಂಟ್ಸ್ನ ಎಟ್ಟು ಹಾಕಿರೋದಲ್ಲ ಅಟ್ಟ ಬರೋದು ಸಾಕು, ನಿಮ್ಗೆ ಆರಾಮಾಗಿ 3 ಮಾರ್ಕ್ಸ್ ಸಿಗ್ತದೆ. ನಾ ಬಾಜುಗೆ ಸೈಡ್ ಮಾರ್ಕ್ಸು ಹಾಕಿದನು. ಈ PDF ನೀವು ತೊಗೋರಿ, ಡೌನ್ ಮಾಡ್ಕೊಂಡು ಸ್ಟಡಿ ಮಾಡ್ರಿ ಅಂತಲೇ ಹೇಳ್ತಾನು. ಪಾಸ್ವರ್ಡ್ ವಿಡಿಯೋದಾಗ ಬರತ್ತಿರ್ತಾವೆ, ನೋಡ್ಕೋತ ಹೋಗ್ರಿ. ಪಾಸ್ವರ್ಡ್ನ ಅಂದ್ರೆ ಒಂದು 5 ಅಥವಾ 6 ಸಂಖ್ಯೆ ಪಾಸ್ವರ್ಡ್ ಹಾಕಿರ್ತಾನು. ಆ ಸ್ಕ್ರೀನ್ ಮ್ಯಾಗ ನೀವೆಲ್ಲ ನೋಡಿ ಲಾಸ್ಟ್ ಅದನ್ನು ಡೌನ್ ಮಾಡ್ಕೋಬೋದು. ಇವು 2 ಮಾರ್ಕ್ಸ್ದು ಹೇಳ್ತಾನೆ ನೀನು. 3 ಮಾರ್ಕ್ಸ್ಗೆ ಏನು 3 ಅದಾವಲ್ಲ, ಅವು ಪಿಕ್ಸ್ ಅಂತಲೇ ತಿಳ್ಕೊರಿ ನೀವು. ಪಕ್ಕಾ ಬರ್ತಾವೆ, ಮಿಸ್ ಆದರೂ ಆಗ್ಬೋದು. ಆದ್ರೆ ಇವು 3 ತ್ರಾಗ 2 ಮಾತ್ರ ನಿಮಗೆ ಪಿಕ್ಸ್. ಇವು 3ನೂ ಬರ್ತಾವತಾನೆ ಹೇಳ್ತಾನೆ. ಒಂದೊಂದು ಸರ್ತಿ ಹೇಳಕ್ಕೆ ಬರೋಂಗಿಲ್ಲ. ಬಯೋ ಪೇಪರ್ ನೀವು ಎಕ್ಸಾಂಪಲ್ ತೊಗೊಂಡಿರ್ಬೋದು. ಬಯೋ ಪೇಪರ್ ಈ ಸರ್ತಿ ಇಷ್ಟು ಟಫ್ ಬಂದಿತ್ತು ಅಂದ್ರೆ ಭಾಳ ಟಫ್ ಬಂದಿತ್ತು. ಪಾಸ್ ಆಗೋರಿಗೆ ಭಾಳ ಕಠಿಣ ಆಗಿತ್ತು ತಾನೆ ಹೇಳ್ತಾನು. ನೆಕ್ಸ್ಟ್ ಸ್ಟಡಿ ಮಾಡಿದವ್ರಿಗೆ ಈಸಿ ಇರ್ತೈತಿ, ಸ್ವಲ್ಪ ಪಾಸಿಂಗ್ದವ್ರಿಗೆ ಕಠಿಣ ಅಂತಲೇ ಹೇಳ್ತಾನೆ. ನಿಮಗೆ ಹೆಂಗೆ ಅನಿಸ್ತು ಕಮೆಂಟು ಮಾಡಿರಿ. ಈ ಸರ್ತಿ ಬಯೋಲಜಿ ಎಕ್ಸಾಮ ಇಲ್ಲಿ ನೋಡ್ಬೋದು ನೀವು 2 ಮಾರ್ಕ್ಸ್ ಕ್ವಶನ್. ಇವು 2 ಮಾರ್ಕ್ಸ್ ಇವೇನಲ್ಲ, ಇದು ಡ್ರಾ ದ 6 ನಂಬರ್ ಕ್ವಶನ್ ನೋಡ್ರಿ ನೀವು. ಇವು 6 ನಂಬರ್ ಕ್ವಶನ್ ಏನಲ್ಲ, ಇವು 2 ಥರ ಒಂದು ಪಿಕ್ಸ. ನಿಮ್ಗೆ 2 ಕೇಳ್ಬೋದು, ಮತ್ತು 2 ಥರ ಒಂದು ಪಿಕ್ಸ್ ಅಂತ ಹೇಳಂಗಿಲ್ಲ, 2 ಕೇಳ್ಬೋದು. 2 ಕೇರ್ಪ ಅಂದರೆ ನೀವು ಆರಾಮಾಗಿ ಪಾಸ್ ಆಗ್ಬೋದು. ಯಾಕಪ್ಪ ಅಂದ್ರೆ ಇಲ್ಲೇ ನಿಮ್ಗೆ 10 ಮಾರ್ಕ್ಸ್ ಸಿಗ್ತಾವೆ ನೋಡಿರಿ. ಇವು 2 ಥರ ಇವನ್ನ ಇದೇ ಕ್ವಶನ್ ಇರ್ತೈತಿ, ಸೇಮ್ ಟು ಸೇಮ್ ಕ್ವಶನ್ ಏನೂ ಚೇಂಜ್ ಇರೋಂಗಿಲ್ಲ. ಇವು ಡಯಾಗ್ರಾಮ್ ಮತ್ತು ಬರೀಬೇಕು, ಅದ್ರ ತೆಳಗೆ ಅದರ ಹೆಸರು ಬರೀಬೇಕು. ನೆಕ್ಸ್ಟ್ ಇದು ಸ್ವಲ್ಪ ಡೌಟ್, ಸಾರಿ, ಇದು PDF ಡಬಲ್ ಸರ್ತಿ ಆಗಿತ್ತು, ಅದೊಂದು ಫೋಟೋ ಸ್ವಲ್ಪ ನೋಡಿರಿ. ನೆಕ್ಸ್ಟ್ ಇದು ಸ್ಟ್ರಕ್ಚರ್ ಆಫ್ ಇದೇನೈತಿಲ್ಲ, ಇದು ಬೆಳಿಲ್ಲ ಅಂದ್ರೆ ಅಕಸ್ಮಾತ್ ಇದು ಬೆಳಿಲ್ಲ ಅಂದ್ರೆ ಇದು ಬರ್ತದೆ. 99% ಬರೋದ ಇದು 6 ನಂಬರ್ ಕ್ವಶನ್ ಐತಿಲ್ಲ, ಇದೇ ಬರ್ತದೆ. ಅದೇನೋ ಬೆಳಿಲ್ಲ ಬೈ ಮಿಸ್ ಆಗಿ ಅಂದ್ರೆ ಇದು ಬರ್ಬೋದು. ಇದಕ್ಕೆ ಜಾಸ್ತಿ ನಾ ಪ್ರಿಪ್ರೇಷನ್ ಹೇಳಂಗಿಲ್ಲ ನಿಮ್ಗೆ, ಇದನ್ನ ಮಾಡ್ಕೊರಿ ಅಂತ ಹೇಳ್ತಾನು. ಯಾಕಂದ್ರೆ ಭಾಳ ವರ್ಷ ಆತು ಇದನ್ನ ಕೇಳ್ತಾರೋ. 6 ಕ್ವಶನ್ ನೋಡ್ರಿ ನೀವು, ಭಾಳ ವರ್ಷ ಆತು ಇದೇ ಬರೈತಿ. ಅದ್ರ ಸಂಬಂಧ ಅದು ಬರಲಿಲ್ಲ ಅಂದ್ರೆ ಅಕಸ್ಮಾತ್ ನೀವು ಇದನ್ನ 2 ಮಾಡಿರಿ ಅಂದ್ರೆ ನಿಮ್ಗೆ 2 ಮಾರ್ಕ್ಸ್ ಪಿಕ್ಸ್ ಅಂತಲೇ ಇಟ್ಕೊಂಬಿಡ್ರಿ. ಏನು ನೋಡಿರಿ ಎಷ್ಟು ಕಠಿಣ ನಾವು ನೋಡ್ರವ. ಆರಾಮಾಗಿ ನೀವು ಒಂದು 2-3 ಸತ್ತೆ ಡ್ರಾ ಮಾಡಿ ಬರೆದ್ರೆ ಸಾಕು, ನೆನಪು ಉಳಿತಾವೆ. ಮಾಡರ್ನ್ ಪೀರಿಯಾಡಿಕ್ ಲಾ ಇದು ಭಾಳ ಇಂಪಾರ್ಟೆಂಟ್, ಇದನ್ನು ಪ್ರತಿ ವರ್ಷ ಕೇಳ್ತಾರೆ, ಇದನ್ನು ನೋಡ್ಕೊರಿ. ಆ್ಯಂಡ್ 1 ಮಾರ್ಕ್ಸ್ 9 ನಂಬರ್ ಕ್ವಶನ್ ನೋಡ್ರಿ ಇಲ್ಲಿ. ಇವೇನು IUPAC ನೇಮ್ ಅದಾವಲ್ಲ, ಇವನ್ನ ಭಾಳ ಟಾರ್ಗೆಟ್ ಮಾಡಿ ನೋಡ್ಕೊರಿ. 104, 107, 114, 117 ಇವೇನದಾವಲ್ಲ ಭಾಳ ಇಂಪಾರ್ಟೆಂಟ್ ಅದಾವೆ. ಇದ್ರ ಮ್ಯಾಗ ಕೇಳ್ತಾರೋ, ಇದನ್ನ ಬಿಟ್ಟು ಕೇಳ್ಬೋದು. ಇಂಪಾರ್ಟೆಂಟ್ ಅದಾವ ಅಂತ ಹೇಳ್ತಾನೆ. ಈ ಥರ IUPAC ನೇಮ್ ನೋಡ್ಕೊರಿ. ಅದೇನು MCQ ಥರ ಬರ್ತದೆ ಇದು ಕ್ವಶನ. ಇದೊಂದು ಹಾಕಿದನು, ಇಂಪಾರ್ಟೆಂಟ್ ಐತಿ, ಅದಕ್ಕೆ ಹಾಕಿದನು. ಇದು 3 ಮಾರ್ಕ್ಸ್ ಡೌಟ್. ಇದು 10 ಕ್ವಶನ್ ಐತಿಲ್ಲ, ಇದು ಡೌಟ್ ಆದರೆ ಇಂಪಾರ್ಟೆಂಟ್ ಐತಿ, ಬರ್ಬೋದು ಎಕ್ಸಾಮ್ಗೆ. ನೀವು ಇದು ಏನು PDF ಐತಿಲ್ಲ, ಇದು ಮಾಡ್ಕೊಂಡು ನಿಮ್ಗೆ 30 ಮಾರ್ಕ್ಸ್ ಬೀಳತಾವ ಅಂತ ಹೇಳ್ತಾನೆ ನಾನು. ಯಾವುದು ಅಂಜಿಕೆ ಎಲ್ಲ, ಆರಾಮ್ ಸೇರಿ ಬರ್ತಾವೆ 30 ಮಾರ್ಕ್ಸ್. ಇದನ್ನು ಮಾಡ್ಕೊರೋರು ಮಾಡ್ಕೋಬೋದು. ನಂಗೆ ಒಂದು ಸ್ವಲ್ಪ ಸ್ಕೋರ್ ಮಾಡಬೇಕು, ಸ್ಕೋರು ಆಗಬೇಕು, ಪಾಸು ಆಗಬೇಕು ಅನ್ನೋರ ಈ 10 ಕ್ವಶನ್ ಇಲ್ಲ, ಇದನ್ನು ಮಾಡ್ಕೊರಿ. ನೆಕ್ಸ್ಟ್
ಇದು ಪಿಕ್ಸ್ ಐತಿ ನೋಡಿರಿ. 12 ಕ್ವಶನ್ ಏನೈತಿಲ್ಲ ಇದು ಪಿಕ್ಸ್ ಐತಿ. ವೀಡಿಯೋನ ಭಾಳ ಇದನ್ನು ಮಾಡತ್ತಿಲ್ಲ, ಯಾಕಪ್ಪ ಅಂದ್ರೆ ದೊಡ್ಡದು ಭಾಳ ಆಕೈತಿ, ನಿಮಗೂ ನೋಡೋಕೆ ಬೇಸರ ಆಕೈತಿ ಅನ್ನೋದು ಗೊತ್ತಾ ನನಗೆ. ನಿಮಗೂ ಥರ ಟೈಮ್ ಇರೋಂಗಿಲ್ಲ ಅದ್ರ ಸಂಬಂಧ. ಆ್ಯಂಡ್ ಈ ಚಾನಲ್ದಾಗ ನಾನು ನಿಮ್ಮ ಮೊದಲೇ ಮಾತು ಹೇಳ್ಬೇಕಂದ್ರೆ ನಾವು ಸರ್ ಅಲ್ಲ, ಅದ್ರ ಸಂಬಂಧ ಸ್ವಲ್ಪ ಹೇಳಕ್ಕೆ ಪ್ರಾಬ್ಲಮ್ ಆಗೈತಿ, ಅರ್ಥ ಮಾಡ್ಕೊರಿ. ನಾವು ಹುಡುಗರು ಪಾಸ್ ಆಗಲಿ ಅಂತ ಮಾಡತ್ತನು, ಏನೂ ಇಲ್ಲ. ನೆಕ್ಸ್ಟ್ ಈ ಚಾನಲ್ದಾಗ ಬೇರೆ ಕಂಟೆಂಟ್ ಬರ್ತಾವೆ ಎಕ್ಸಾಮ್ ಆದಮೇಲೆ, ನೀವೆಲ್ಲರೂ ಎಕ್ಸಾಮ್ ಆದಮೇಲೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾನು. ನೆಕ್ಸ್ಟ್ ಈಗ ಎಕ್ಸಾಮರ್ ಆಗಲಿ ಮೊದಲು ನೀವು 3 ಮಾರ್ಕ್ಸ್ ಕ್ವಶನ್ 12 ಏನೈತಿಲ್ಲ ಇದು 3 ಮಾರ್ಕ್ಸ್ ಪಿಕ್ಸ್. ಇದೇನು 13 ಕ್ವಶನ್ ಐತಿಲ್ಲ ಇದು ಡೌಟ್. ನಾ ಪಿಕ್ಸ್ ಅಂತ ಹೇಳಂಗಿಲ್ಲ, ಪಿಕ್ಸ್ ಇದ್ದಿದ್ದು ಪಿಕ್ಸ್ ಅಂತ ಹೇಳ್ತಾನು, ಡೌಟ್ ಇದ್ದಿದ್ದು ಡೌಟ್ ಅದನ್ನು ಹೇಳ್ತಾನು. ಇದು 2 ಮಾರ್ಕ್ಸ್, ಇದು ಭಾಳ ಇಂಪಾರ್ಟೆಂಟ್ ಐತಿ. 14 ಕ್ವಶನ ಆಸಿಡಿಕ್ ನಂಬರ. ನೆಕ್ಸ್ಟ್ ಇದು IUPAC ನಾಮಿಕ್ಲೇಚರ್, ಅದನ್ನು ನೋಡ್ಕೊರಿ ಸ್ವಲ್ಪ. ಇದೇನೈತೆ ನೋಡ್ರಿ ಲಾಸ್ಟ್ 17 ಕ್ವಶನ್. ರೈಟ್ ದ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಆಫ್ CR ಆರ್ CU. ಇವು ಎರಡು ಥರ ಒಂದು ಪಿಕ್ಸ್ ಬರ್ಕೋರಿ. ಇವು CR ಕೇಳ್ತಾರೆ, CU ಕೇಳ್ತಾರೆ. ಒಂದು ಲೈನ್ ಬರೆದ್ರೆ ಸಾಕು ನಿಮ್ಗೆ 2 ಮಾರ್ಕ್ಸ್ ಬರ್ತದೆ, ವಿಚಾರ ಮಾಡಿರಿ. ಓನ್ಲಿ ಒಂದು ಲೈನ್, ಇದು ಎರಡು ಏನಕ್ಕೆ ಕೇಳೋಕ್ಕೆ ಚಾನ್ಸ್ ಇಲ್ಲ, ಒಂದೇ ಕೇಳ್ತಾರೆ. ರೈಟ್ ಇದೇ ಕ್ವಶನ್ ಇರ್ತೈತೆ. ರೈಟ್ ದ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಆಫ್ CR ಅಂತ ಕೇರು ಪೈಲಾ ನಂಬರ್ ಬರೋದು, CU ಅಂತ ಕೇರು ಸೆಕೆಂಡ್ ಐತಿಲ್ಲ ಅದನ್ನು ಬರೋದು. ನೋಡಿರಿ, ಇಷ್ಟು ಮಾಡೋಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಮಾಡ್ಬೋದು. ಈ PDF ಲಿಂಕ ನಿಮಗೆ ಕಮೆಂಟ್ ಬಾಕ್ಸ್ದಾಗ ಸಿಗ್ತೈತೆ, ಅಲ್ಲಿ ಹೋಗಿ ನೀವು ಡೌನ್ ಮಾಡ್ಕೋಬೋದು. ನಿಮ್ಗೆ ಸಿಗಲಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ, ನಾನು ನಿಮ್ಗೆ ಲಿಂಕ್ ಕಳಿಸ್ತಾನು. ಪಾಸ್ವರ್ಡ ವೀಡಿಯೋ ತರ ಆಗೈತಿ, ಪಾಸ್ವರ್ಡ್ ನಾ ಹೇಳಂಗಿಲ್ಲ ನಿಮ್ಗೆ, ಯಾಕಪ್ಪ ಅಂದ್ರೆ ನಾವು ಕಷ್ಟಪಟ್ಟು ವೀಡಿಯೋ ಮಾಡತ್ತೇವೆ, ಸ್ವಲ್ಪ ಅರ್ಥ ಮಾಡ್ಕೊರಿ. ನೆಕ್ಸ್ಟ್ ವೀಡಿಯೋ ತ್ರಾಗ ಪಾಸ್ವರ್ಡ್ ಇರ್ತಾವೆ, ಆರಾಮಾಗಿ ನೋಡಿರಿ. ಇದನ್ನಿಷ್ಟು ನೀವು ಏನರ ಪರ್ಫೆಕ್ಟ್ ಮಾಡಿರ, ಎಷ್ಟು ಕ್ವಶನ್ ಅದಾವು 17 ಕ್ವಶನು ನೀವು ಏನರ ಪರ್ಫೆಕ್ಟ್ ಮಾಡಿದ್ರೆ ಆರಾಮ್ 30 to 25 ತೊಗೋಬೋದು. ಆ್ಯಂಡ್ ಜಾಸ್ತಿನೂ ತೊಗೋಬೋದು. ಯಾಕಪ್ಪ ಅಂದ್ರೆ 5 ಮಾರ್ಕ್ಸ್ ಕ್ವಶನ್ ಕೆಮಿಸ್ಟ್ರಿ ಒಳಗೆಲ್ಲ ಇಲ್ಲ, ಅದ್ರಾಗ ನಿಮ್ಗೆ 5 ಮಾರ್ಕ್ಸ್ದ್ರಾಗ ಡಿವೈಡ್ ಮಾಡಿ ಕೊಡ್ತಾರೆ ಕ್ವಶನ್, 1 or 2 ಹಿಂಗೆ ಕೊಡ್ತಾರೆ. ಅದ್ರಾಗ ಬರ್ಬೋದು, ಬರೋದಲ್ಲ ಬರತ್ತವ ಪಿಕ್ಸ್. ಇದೇನು ಓಲ್ಡ್ PDF ಐತಿಲ್ಲ, ಇದನ್ನ ನೀವು ನೋಡ್ಕೋರಿ. ಆರಾಮಾಗಿ ಸ್ಕೋರು ಆಗ್ಬೋದು, ಪಾಸು ಆಗ್ಬೋದು. ಪಾಸ್ ಆಗೋರಿಗೆ ನನಗೆ ಯಾರಿಗೆ ಆಗೋದಿಲ್ಲ ಅನ್ನತ್ತಿಲ್ಲ, ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತಿ. ಇನ್ನೂ 2-3 ಡೇಸ್ ಐತಿ ಎಕ್ಸಾಮ್ಗೆ, ಆರಾಮಾಗಿ ಪಾಸ್ ಆಗ್ಬೋದು, ನೋಡ್ಕೋರಿ. ಆ್ಯಂಡ್ ಚಾನಲ್ಗೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾನು. ನೆಕ್ಸ್ಟ್ ಪಾಸಿಂಗ್ ಪ್ಯಾಕೇಜ್ ಫಿಸಿಕ್ಸ್ದು ಬರ್ತದೆ, ವೇಟ್ ಮಾಡಿರಿ.